ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಟಿಫನ್ನು ಎಲ್ಲ ಮಾಡಿ ಇಟ್ಟಿದ್ದೆ. ಅಡ್ಗೆನೂ ಮಾಡಿದ್ದೆ, ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ. ಏನಕ್ಕೆ ಅಂತಂದ್ರೆ ಇವತ್ತು ನಾವೊಂದು ರಿಸೆಪ್ಷನ್‌ಗೆ ಹೋಗ್ಬೇಕಿತ್ತು. ಸೊ ಬೇಗ ಬೇಗ ಕೆಲಸ ಮಾಡ್ಕೊಂಬಿಟ್ಟು ರೆಡಿ ಆಗೋಣ ಅಂತ ಹೇಳಿ ಅನ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ನನಗೆ 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 9 ಗಂಟೆ ಆಗಿತ್ತು ಟೈಮು, ಇನ್ನೂ 2 ಅವರ್ಸು. ನನಗೆ ರೆಡಿ ಆಗ್ಲಿಕ್ಕೆ ಒಂದು 45 ಮಿನಿಟ್ಸ್ ಸಾಕು. ಯಾಕಂದ್ರೆ ಸ್ನಾನ ಎಲ್ಲ ಮುಗ್ದಿತ್ತು. ಜಸ್ಟ್ ಸ್ಯಾರಿ ಡ್ರೇಪ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಮೇಕಪ್ ಮಾಡ್ಕೊಂಡು ಜ್ಯುವೆಲ್ಸ್ ಹಾಕೊಳ್ಳೋದು ಅಷ್ಟೇನೆ. ಹಂಗಾಗಿ ಏನ್ ಮಾಡೋದು ಅಂತ ಸುಮ್ಮನೆ ಕುತ್ಕೊಳ್ಳೋಕ್ಕೆ ಸ್ವಲ್ಪ ನನಗೆ ಹಿಂಸೆ ಆಗ್ತಾ ಇರತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಅದು ಏನು ಸ್ಟೋರೇಜ್ ಮಾಡಿ ಇಡ್ತೀನಲ್ವಾ, ಅದನ್ನೆಲ್ಲ ಕಂಟೈನರ್ಸ್ ಅನ್ನೆಲ್ಲ ನಮ್ಮ ಹೌಸ್ ಹೆಲ್ಪ್ ಕೈಲಿ ನಾನು ನೆನ್ನೆನೆಲ್ಲ ಕ್ಲೀನ್ ಮಾಡಿಸಿಟ್ಟಿದ್ದೆ. ಅಂದ್ರೆ ನಾನೇನಂದ್ರೆ ಐಟಮ್ಸ್ ಏನೇನ್ ಖಾಲಿ ಆಗ್ತಾ ಇರುತ್ತೋ ಹಂಗಾಗಿ ಕಂಟೈನರ್ಸ್ನ ತೊಳಸ್ತಾ ಇರ್ತೀನಿ. ಮುಂಚೆ ನಾನು ಕ್ಲೀನ್ ಮಾಡ್ಕೊಳ್ಳುವಾಗೂ ಹಾಗೇನೆ ನಾನೆಲ್ಲ ತೊಳೆದಿಟ್ಕೋತಾ ಇದ್ದೆ. ಸೊ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಸೊ ಅದೆಲ್ಲ ತೊಳೆದಿಟ್ಟಿದ್ವಲ್ಲ, ಒಣಗಿತ್ತು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡ್ಕೊಂಬಿಡೋಣ, ಅದು ಒಂದು ಕೆಲಸ ಆಗತ್ತೆ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಂಡೆ. ಬಿಕಾಸ್ ಅವತ್ತು ಸಂಡೇ ಆಗಿರೋದ್ರಿಂದ ಯೂಶಲಿ ಸಂಡೇ ಸರ್ನಿ ಕಲೆಕ್ಷನ್ಗೆ ರಜಾ ಇರತ್ತೆ. ಅಂದ್ರೆ ಒಂದಿನ ಫ್ಯಾಮಿಲಿಗೆ ಒಂದು ಟೈಮ್ ಕೊಡೋಣ ಅಂತ ಹೇಳಿ, ಮತ್ತೆ ಈ ತರ ಫಂಕ್ಷನ್ಸ್ ಎಲ್ಲ ಏನಾದ್ರೂ ಇದ್ದೇ ಇರತ್ತೆ ಭಾನುವಾರದೊತ್ತು. ಅದೇನು ಇಲ್ಲ ಅಂತಂದ್ರು ನನ್ಗೆ ಮನೆಗೆ ಏನಾದ್ರೂ ಶಾಪಿಂಗ್ ಇರತ್ತೆ ಅಲ್ವಾ. ಸೊ ಅದೆಲ್ಲ ಮಾಡ್ಕೊಳಕ್ಕೆ ಒಂದಿನ ಅಂತ ಅಂದ್ಬಿಟ್ಟು ನಾನು ಅರ್ನಿ ಕಲೆಕ್ಷನ್ ಏನು ಕೆಲಸ ಇಟ್ಕೊಳಲ್ಲ. ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಬುಕಿಂಗ್ಸ್ ತಗೋತಾ ಇರ್ತೀನಿ. ಪ್ಲಸ್ ಭಾನುವಾರದೊತ್ತು ಕೊರಿಯರ್ ಅವ್ರದ್ದು ರಜಾ ಇರೋದ್ರಿಂದ ಅವರು ಸೋಮವಾರನೇ ಬರೋದು. ಸೊ ಸೋಮವಾರ ಆ ಕೆಲಸ ಎಲ್ಲ ಮಾಡ್ಕೊಳಕ್ ಸರಿ ಹೋಗುತ್ತೆ ಅಂತ ಹೇಳಿ ಹನಿ ಅಂಜೂರನ ಬೇಕು ಅಂತ ಹೇಳ್ಬಿಟ್ಟು ತರಿಸಿದ್ಲು. ಅವಳು ಆಲ್ಮೋಸ್ಟ್ ಆಲ್ ಒಂದ್ 3-4 ಸತಿ ಹಿಂಗೆ ಮಾಡ್ತಾಳೆ. ಅಲ್ಲಿಗೆ ಎತ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ತರಿಸ್ಕೋತಾಳೆ, ಮರ್ತ್ಬಿಟ್ಟು ಹಂಗೆ ಬಿಟ್ಟು ಹೊರಟೋಗ್ತಾಳೆ. ಅವಳಿಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಅಂಜೂರ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸರಿ ಅವಳು ಬಿಟ್ಟು ಹೋಗಿದ್ಲಲ್ವಾ ಅಂತ ಹೇಳಿ ನಾನು ಅದನ್ನ, ಅದು ದಾರದಲ್ಲೆಲ್ಲ ಹಾಕಿಟ್ಟಿರ್ತಾರಲ್ವಾ, ಅದು ತೆಗಿಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಸರಿ ಸ್ವಲ್ಪ ಮಾಡ್ಕೊಂಡು ಅದನ್ನೆಲ್ಲ ತೆಗೆದು ಆರ್ಗನೈಸ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅನ್ಕೊಂಡೆ. ಆಮೇಲೆ ಅಷ್ಟು ಮಾಡ್ಕೊಂಡ್ರು ಇನ್ನೂ ಜಸ್ಟ್ ಒಂದು 20 ಮಿನಿಟ್ಸ್ ಆಯ್ತು ಅಷ್ಟೇನೆ ಇದೆಲ್ಲ ಮಾಡ್ಕೊಂಡ್ರು. ಇನ್ನೂ ಒಂದು 40 ಮಿನಿಟ್ಸ್ ಇತ್ತು. ಸರಿ ಏನ್ ಮಾಡ್ಕೊಳ್ಳೋದು ಅಂತ ಹೇಳಿ ರೆಗ್ಯುಲರ್ ಆಗಿ ನಾನು ಏನು ಹೆಲ್ತಿ ಡ್ರಿಂಕು ಇವೆಲ್ಲ ಮಾಡ್ತಿರ್ತೀನಿ ಅಲ್ವಾ. ನನಗೆ ಪೆಪ್ಪರ್ ಪೌಡರು ಯೂಸ್ ಆಗ್ತಾನೆ ಇರತ್ತೆ. ಸೊ ಅದೆಲ್ಲ ಖಾಲಿ ಆಗೋಗಿತ್ತು. ಆಮೇಲೆ ಚಿಲ್ಲಿ ಫ್ಲೇಕ್ಸು ಖಾಲಿ ಆಗಿತ್ತು. ಮೊನ್ನೆ ಕೆಲವೊಂದು ಐಟಮ್ಸ್ ಎಲ್ಲ ಮಾಡ್ಕೊಂಡಿದ್ದೆ, ಮತ್ತೆ ಇವನ್ನೆಲ್ಲ ನಾನು ಪೌಡರ್ ಮಾಡಿಟ್ಟಿರ್ಲಿಲ್ಲ. ಇದೆಲ್ಲ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಚಿಲ್ಲಿ ಫ್ಲೇಕ್ಸು ಮತ್ತೆ ಪೆಪ್ಪರ್ ಪೌಡರ್ ಅದನ್ನೆಲ್ಲ ಮಾಡ್ಕೊಂಡ್ಬಿಡೋಣ. ಅದು ಒಂದು ಕೆಲಸ ಆಗತ್ತೆ. ಎಷ್ಟೊತ್ತು ಅಂದ್ರೆ ಅದಕ್ಕೆಲ್ಲ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಅಲ್ವಾ. ಅವಾಗ ಕೆಲಸಗಳು ಮಾಡ್ಕೋತಾ ಇದ್ರೆ ಇದೆಲ್ಲಾನು ಸ್ವಲ್ಪ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆಮೇಲೆ ಬೇಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಖಾಲಿ ಆಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಗ್ರಾಸರೀಸ್ ತರಬೇಕು ಅಂತ ಹೇಳಿ ಮೇ ಬಿ ನಿಮಗೆಲ್ಲ ಹೇಳಿರ್ತೀನೇನೋ 1 ಮಂತ್ ಬ್ಯಾಕೆ ಅಂದ್ಕೊಂಡಿದ್ದೆ. ಇದುವರೆಗೂ ನಾವು ಗ್ರಾಸರೀಸ್ ತರಕ್ಕೆ ಹೋಗಲೇ ಇಲ್ಲ. ಏನಾದರೂ ಬೇಕು ಅಂದರೆ ಸ್ವಲ್ಪ ಇಲ್ಲಿಲ್ಲೇ ತರಿಸ್ತಾ ಇದ್ದೀನಿ. ಬಟ್ ಈ ರೀತಿ ತರಿಸೋದ್ರಿಂದ ನಿಜವಾಗ್ಲೂ ಮಂತ್ ಬಜೆಟನ್ನು ಪ್ಲ್ಯಾನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕೆಲವು ಸತಿ ಏನಂತಂದರೆ ನಮಗೆ ಕ್ಲೀನಾಗಿ ಲೆಕ್ಕ ಸಿಗೋದಿಲ್ಲ, ಮತ್ತು ಕೆಲವೊಂದು ಸ್ವಲ್ಪ ಜಾಸ್ತಿ ಅಂತಲೂ ಆಗೋಗ್ಬಿಡತ್ತೆ. ತಿಂಗಳಿಗಾಗೋಷ್ಟು ಇಲ್ಲ 2 ತಿಂಗಳಿಗಾಗೋಷ್ಟು ತರಿಸ್ಕೊಂಡ್ಬಿಟ್ರೆ ನಮಗೆ ಆ ಮಂತ್ ಬಜೆಟ್ದು ಪ್ಲಾನ್ ಮಾಡೋಕ್ಕೆ ನಿಜವಾಗ್ಲೂ ತುಂಬಾನೇ ಈಸಿ ಆಗ್ಬಿಡತ್ತೆ. ಬಟ್ ನಾನು ಈ ರೀತಿ ಮಾಡಿದ್ದಕ್ಕೆ ನನಗೆ ತುಂಬ ಅಂದ್ರೆ ನಾರ್ಮಲ್ ಆಗಿ ನನ್ಗೇನು ಸೇವ್ ಆಗ್ತಿತ್ತು ಅದು ಆಗ್ಲಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಹೋಗಕ್ಕೂ ಆಗ್ಲಿಲ್ಲ ಗ್ರೋಸರಿ ತರೋದಕ್ಕೆ. ಇಲ್ಲ ನಮ್ಮ ಮನೆಯವ್ರು ಫ್ರೀ ಇದ್ರೆ ನನಗೆ ಕೆಲಸಗಳಿತ್ತು, ಇಲ್ಲ ನಾನ್ ಹೋಗೋಣ ಅನ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರು ಅದು ಇದು ಕೆಲಸ ಅಂತ ಮಾಡ್ಕೊಳ್ಳೋರು. ಇಲ್ಲ ಇಬ್ರು ಫ್ರೀ ಇದೀವಿ ಅಂತಂದ್ರೆ ಈ ರೀತಿ ಸಂಡೇಸ್ ಏನಾದ್ರೂ ಒಂದು ಫಂಕ್ಷನ್ ಅನ್ನೋದು ಬಂದ್ಬಿಡ್ತಾ ಇತ್ತು. ಸೊ ಹಂಗಾಗಿ ನಾಳೆ ಮುಂದೆ ಅನ್ಕೊಂಡು ಹಂಗೆ ಹೋಗ್ತಾನೆ ಇದೆ. ಬಟ್ ಹೋಗಿ ನಿಜವಾಗ್ಲೂ ಬರ್ಬೇಕು. ಅವಾಗ ನಮ್ಗೆ ಏನಂತಂದ್ರೆ ಸ್ವಲ್ಪ ಈ ಬಜೆಟ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡು ಏನಾದ್ರೂ ಅಂದ್ರೆ ಏನಾದ್ರೂ ತಗೊಳಕ್ಕೆ ಇಲ್ಲ ಅಂದ್ರೆ ಏನಾದ್ರೂ ಸೇವ್ ಮಾಡ್ಕೊಳಕ್ಕೂ ನಮ್ಗೆ ನಿಜವಾಗ್ಲೂ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ಅಲ್ವಾ ಅದು.
ನಾನೇನ್ ಇವಾಗ ಪೌಡರ್ ಎಲ್ಲ ಮಾಡಿ ಇಟ್ಟಿದ್ನಲ್ವಾ ಅದನ್ನೆಲ್ಲ ಸ್ವಲ್ಪ ಹಾರ್ಲಿಕ್ಕೆ ಅಂತ ಹೇಳಿ ಹಾಗೆ ಇಟ್ಟೆ. ಬಿಕಾಸ್ ನಾವ್ ಅದನ್ನ ಹಂಗೆ ಸ್ಟೋರ್ ಮಾಡಿದೀವಿ ಅಂದ್ರೆ ಅದು ಹಾಳಾಗ್ ಹೋಗ್ಬಿಡತ್ತೆ. ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೋತಿದ್ದೆ. ನಮ್ಮ ಮನೆಯವ್ರು ಬಂದೇ ಬಿಟ್ರು. ಅವರು ನನ್ಗೆ 11 ಗಂಟೆ ಅಂತ ಹೇಳಿದ್ರು. ನಾನು 10 ಗಂಟೆವರೆಗೂ ಈ ಕೆಲಸ ಮಾಡ್ಬಿಟ್ಟು 1 ಅವರ್ ರೆಡಿ ಆಗೋಣ ಕೂಲ್ ಆಗಿ ಅಂತ ಅನ್ಕೊಂಡೆ. ಬೇಗ ಬಂದ್ಬಿಟ್ರು. ಆಮೇಲೆ ಯಾಕೆ ಇನ್ನೂ ರೆಡಿ ಆಗಿಲ್ವಾ, ನಾನು ಹೇಳ್ಬಿಟ್ಟು ಹೋಗಿದ್ನಲ್ವಾ ಅಂದ್ರು. ನೀವು ಹಿಂಗ್ ಹೇಳಿದ್ರಲ್ವಾ, ನಾನು ಇನ್ನೂ ಲೇಟ್ ಆಗತ್ತೆ ಅನ್ಕೊಂಡೆ ರೀ ಅಂದೆ. ಸರಿ ಆಯ್ತು, ಹೋಗಿ ರೆಡಿ ಆಗೋಗು ಬೇಗ ಅಂತ ಹೇಳಿದ್ರು. ಇನ್ನು ಇದನ್ನ ಹಾಗೆ ಬಿಟ್ಟಿದೀನಿ ಅಂತಂದ್ರೆ ಸುಮ್ನೆ ಇದಾಗ್ಬಿಡತ್ತೆ. ಸರಿ ಸ್ಟೋರ್ ಮಾಡಿ ಎತ್ತಿಕ್ಬಿಟ್ಟು ಹೋಗ್ಬಿಟ್ರೆ ಒಂದ್ ಕೆಲಸ ಆಗ್ಬಿಡತ್ತೆ. ಒಂದ್ 10 ಮಿನಿಟ್ಸ್ ಟೈಮ್ ಕೊಡಿ, ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ. ನಾನೇನ್ ಪ್ಲಾನ್ ಮಾಡಿದ್ದೆ ಅಂತಂದ್ರೆ, ಇವಾಗ ನಾನು ಏನ್ ಮದ್ವೆಗೆ ರೆಡಿ ಆಗ್ತೀನಿ ಅಲ್ವಾ, ಅದೆಲ್ಲ ಶೂಟ್ ಮಾಡ್ಕೊಳ್ಳೋಣ, ಒಂದ್ ಕಂಟೆಂಟ್ ಆಗತ್ತೆ ಅಂದ್ರೆ ಲೈಕ್ ಬ್ಲಾಗರ್ಸ್ ಹೆಂಗಿರತ್ತೆ ಅಂತಂದ್ರೆ ಏನಾದ್ರೂ ಒಂದ್ ಈ ತರ ಕಂಟೆಂಟ್ ಮಾಡಕ್ಕೆ ಇವೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಇವ್ರು ಬಂದಿದ್ದಕ್ಕೆ ಬೇಗ ಬೇಗ ಅರ್ಜೆಂಟ್ ಮಾಡ್ಬಿಟ್ರು. ಸರಿ ನನ್ಗೆ ಗಡಿ ಬಿಡಿಲಿ, ಇನ್ನು ಶೂಟ್ ಎಲ್ಲ ಮಾಡ್ಕೊಂಡಿದೀನಿ ಅಂದ್ರೆ ಲೇಟ್ ಆಗೋಗ್ಬಿಡತ್ತೆ, ಬಿಡಪ್ಪ ಅಂತ ಹೇಳಿ ರೆಡಿ ಆದೆ. ಆಮೇಲೆ ಅಷ್ಟೊತ್ತಿಗೆ ಅಮ್ಮನೂ ಆಂಟಿನೂ ಬಂದ್ರು ಮನೆ ಹತ್ರನೇ. ಸರಿ ಆಮೇಲೆಲ್ಲ ಹೊರಟಿದ್ದು. ಇನ್ನು ನಾವು ರಿಸೆಪ್ಷನ್ಗೆ ಹೋಗ್ತಾ ಇದ್ದಿದ್ದು ಬಂದು ಆನೆಕಲ್ಲಲ್ಲಿ. ಮತ್ತೆ ನನಗೆ ಸುಮಾರು ಜನ ಈ ಅರ್ನಿ ಕಲೆಕ್ಷನ್ ಇದಕ್ಕೆ ಕಾಲ್ಸ್ ಮಾಡ್ತಿರ್ತಾರೆ. ನೀವ್ ಆನೆಕಲ್ ಅಲ್ವಾ, ನೀವ್ ಆನೆಕಲ್ ಅಲ್ವಾ ಅಂತಾನೆ ಕೇಳ್ತಾ ಇರ್ತಾರೆ. ಬಟ್ ನಮ್ದು ನೇಟಿವ್ ಆನೆಕಲ್ ಅಲ್ಲ, ಬೆಂಗಳೂರು. ಬಟ್ ಆನೆಕಲ್ಲಲ್ಲಿ ನಮ್ಮ ಅಮ್ಮನ ತಂಗಿದಿರು ಇಬ್ರು ಇದ್ದಾರೆ, ಚಿಕ್ಕಮ್ಮದಿರು. ಅಂದ್ರೆ ಅವಾಗ ನಾವು ಬ್ಯಾಂಕಾಕ್ ಹೋಗಿದ್ವಿ ನೋಡಿ, ಅವ್ರ ಜೊತೆ ಒಬ್ರು ಇದ್ದಾರೆ. ಮತ್ತೆ ಲಾಸ್ಟ್ ಬ್ಲಾಗ್ ಅಲ್ಲಿ ನಮ್ ಕೊನೆ ಆಂಟಿ ಅಂತ ಅನ್ಬಿಟ್ಟು ನಾನು ಒಬ್ಬರ ತೋರಿಸಿದ್ದೆ. ಅವ್ರಿಬ್ರು ಆನೆಕಲ್ಲಲ್ಲಿ ಇದ್ದಾರೆ. ಸೊ ಅಲ್ಲಿ ಅವ್ರು ಇರೋದ್ರಿಂದ ನಾವು ಅವಾಗ ಹೋಗ್ತಿರ್ತೀವಿ ಬರ್ತಿರ್ತೀವಿ. ಅಂದ್ರೆ ನಮ್ದೊಂಥರ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ. ಸೊ ಇವಾಗ ಮದ್ವೆನೂ ಅಷ್ಟೇ, ನಮ್ ದೊಡ್ಡ ಆಂಟಿ ಅಂದ್ರೆ ಬ್ಯಾಂಕಾಕ್ ನಮ್ ಜೊತೆ ಬಂದಿದ್ರಲ್ವಾ, ಅವ್ರ ಸೈಡ್ ಅದು ಅಂದ್ರೆ ಮದ್ವೆ ಆಗಿತ್ತು, ಅವ್ರದ್ದು ರಿಸೆಪ್ಷನ್ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ನಾವು ಹೋಗಿದ್ದಿದ್ದು. ಇನ್ನು ಅಲ್ಲೆಲ್ಲ ನಾನು ಏನು ಶೂಟ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಬಿಕಾಸ್ ನಾನು ತಿಂಗಳಲ್ಲಿ ಏನಿಲ್ಲ ಅಂದ್ರೆ ಒಂದ್ 7-8 ಫಂಕ್ಷನ್ಸ್ ಹೋಗ್ತಿರ್ತೀನಿ. ಹೋಗಿದ್ದನ್ನೆಲ್ಲ ಶೂಟ್ ಮಾಡ್ತಾ ಇದ್ರೆ ಇವ್ರಿಗೆ ಇನ್ನೇನ್ ಮಾಡಕ್ ಕೆಲ್ಸ ಇಲ್ವಾ, ಬರೀ ಇವನ್ನೇ ಹಾಕ್ತಿರ್ತಾರೆ ಅಂತ ಹೇಳಿ ನಿಮ್ಗೂ ಅನ್ನಿಸ್ಬಾರ್ದು. ಹಂಗಾಗಿ ನಾನು ಅಂದ್ರೆ ಒಂದ್ 8 ಫಂಕ್ಷನ್ಸ್ ಹೋದ್ರೆ ಒಂದು 3 ಫಂಕ್ಷನ್ ಇಲ್ಲ 4 ಫಂಕ್ಷನ್ ಹಾಕ್ತೀನಿ, ಉಳ್ದಿದ್ದು ಹಾಕಕ್ ಹೋಗೋದಿಲ್ಲ. ಸರಿ ಇನ್ನ ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಅದೇ ನಮ್ ಕೊನೆ ಆಂಟಿ ಅವ್ರ ಮನೆಗೆ ಹೋದ್ವಿ. ಅವರು ನಾನ್ ವೆಜ್ ಎಲ್ಲ ಮಾಡಿದ್ರು. ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ನಮ್ ಝಾನ್ಸಿ ಅವರು ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಅಂದ್ರೆ ಝಾನ್ಸಿನೂ ಬಂದಿದ್ರು ನಮ್ಮ ಆಂಟಿ ಅವ್ರ ಮನೆಗೆ. ಅವರು ಬನ್ನಿ ಹೋಗೋಣ ಅಂತ ಹೇಳಿ ಮಾಡಿದ್ರು. ಲೈಕ್ ನಮ್ ಝಾನ್ಸಿ ಅವ್ರ ಫಾರ್ಮ್ ಹೌಸ್ ಆನೆಕಲ್ ನಿಯರೇ ಇದೆ. ನಾವು ಲೇ ಲಡಾಖ್ ಟ್ರಿಪ್ ಹೋಗಿದ್ದ ಟೈಮಲ್ಲಿ ಅವರು ಚಿಕ್ಕದಾಗಿ ಪೂಜೆ ಅಂದ್ರೆ ಸಿಂಪಲ್ ಆಗಿ, ಯಾರಿಗೂ ಹೇಳಿರ್ಲಿಲ್ಲ, ಆ ಫ್ಯಾಮಿಲಿ ಮಾತ್ರ, ನಿಯರೆಸ್ಟ್ ಫ್ಯಾಮಿಲಿಗೆ ಮಾತ್ರ ಹೇಳಿ ಪೂಜೆ ಮಾಡಿದ್ರು ಫಾರ್ಮ್ ಹೌಸ್. ಆ ಟೈಮಲ್ಲಿ ನಾವು ಬರಕ್ ಆಗ್ಲಿಲ್ಲ, ಅಂದ್ರೆ ನಾವು ಟ್ರಿಪ್ ಅಲ್ಲಿ ಇದ್ವಿ ಅಲ್ವಾ. ಸೊ ಅವಾಗಿಂದ ಅವಳು ಕರೀತಾನೆ ಇದ್ಲು, ಅಕ್ಕ ಒಂದ್ಸತಿ ಬಂದೋಗಿ ಅಂತ ಹೇಳಿ. ಪ್ಲಸ್ ಅವಳು ಸ್ಟೇಟಸ್ ಎಲ್ಲ ಹಾಕಿದ್ಲು. ಆ ಟೈಮಲ್ಲಿ ಅವರು ಫೋಟೋ ಶೂಟ್ಸ್ ಎಲ್ಲ ಮಾಡಿ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ನನ್ ನೋಡ್ದಾಗ್ಲೇ ಅನ್ನಿಸ್ತಾ ಇತ್ತು ಹೋಗ್ಬೇಕು, ಒಂದ್ಸತಿ ನೋಡ್ಬೇಕು ಅವ್ರ ಫಾರ್ಮ್ ಹೌಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಬಟ್ ನಾನ್ ಬಿಸಿ ಸ್ಕೆಡ್ಯೂಲ್ಸು, ನಮ್ಮ ಮನೆಯವ್ರು ಬೇರೆ ಫ್ರೀ ಇಲ್ಲ. ಅಷ್ಟು ದೂರ ಹೋಗ್ಬೇಕು ಅಂದ್ರೆ ನಂಗೆ ನಮ್ಮ ಮನೆಯವರು ಜೊತೆಗಿರ್ಬೇಕು. ಸರಿ ಹೋಗಕ್ಕೆ ಆಗಿರ್ಲಿಲ್ಲ. ಫೈನಲ್ ಆಗಿ ಇವತ್ತು ಹೆಂಗೋ ಫ್ರೀ ಇದ್ವಲ್ಲ, ನಮ್ಮ ಮನೆಯವ್ರು ಸರಿ ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇನ್ನು ಅವ್ರು 2 ಹಸುನ ಸಾಕಿದ್ರು ಅಂತ ಹೇಳಿ ನಾನು ಅವ್ರ ಮನೆ ಗೃಹ ಪ್ರವೇಶ ಟೈಮಲ್ಲಿ ತೋರಿಸಿದೆ. ಅದನ್ನು ಅಲ್ಲಿ ಫಾರ್ಮ್ ಹೌಸ್ ಅಲ್ಲೇ ಬಿಟ್ಟಿದ್ರು. ಅಂದ್ರೆ ಅವ್ರ ಮನೆ ಹತ್ರ ಏನೋ ಸ್ವಲ್ಪ ಕೆಲಸ ನಡೀತಿತ್ತಂತೆ, ಅವಕ್ಕೆ ಅದೇ ಧೂಳು ಅದು ಇದಾಗತ್ತೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹಸುನೆಲ್ಲ ಇಟ್ಟಿದ್ದಾರೆ ಅವರು. ಅಂದ್ರೆ ಅವ್ರಿಗೆ ಇವೆಲ್ಲ ತುಂಬಾ ಇಂಟ್ರೆಸ್ಟ್, ಎಲ್ಲ ಮಾಡ್ತಾರೆ ಚೆನ್ನಾಗಿ. ಬಟ್ ತುಂಬಾ ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ರು ಅವ್ರು. ಪ್ರತಿ ಒಂದಕ್ಕೆ ಅಂದ್ರೆ ಕೋಳಿಗಳಿಗಾಗಿರ್ಬೋದು, ಹಸುಗಳಿಗಾಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಆ ಜಾಗನ ಅವರು ಯುಟಿಲೈಸ್ ಮಾಡ್ಕೊಂಡಿದ್ರು. ಅಂದ್ರೆ ಅವರು ಏನು ಈಗ ಆ ಹಸುಗಳನ್ನೆಲ್ಲ ಸಾಕಿದ್ದಾರೆ, ಕೋಳಿ ಮತ್ತೆ ಗಿರ್ರಸು ಅಂತಾನೋ ಏನೋ ಹೇಳ್ತಾರಲ್ವಾ, ಅದು ಇದೆ. ಅಂದ್ರೆ ಎಲ್ಲದಕ್ಕೂ ಅಷ್ಟೇ ಸಪ್ರೇಟ್ ಆಗಿ ಅದಕ್ಕೆ ಯಾವ್ಯಾವ ತರ ಮಾಡ್ಬೇಕು ಎಲ್ಲ ಮಾಡಿದ್ದಾರೆ. ನನ್ಗೆ ಇದ್ರ ಬಗ್ಗೆ ನಿಜವಾಗ್ಲೂ ನಾಲೆಜ್ ತುಂಬಾ ಕಡಿಮೆ. ಬಟ್ ಅವ್ರಿಗೆ ಚೆನ್ನಾಗಿದೆ. ಎಸ್ಪೆಷಲಿ ಅವರ ಮನೆ ಅವ್ರ ಯಜಮಾನ್ರಿಗೆ ಅವರು ಕೃಷಿ ಮೇಳ ಈ ತರದ್ದೆಲ್ಲ ಅಟೆಂಡ್ ಮಾಡಿ ಪ್ರತಿಯೊಂದು ತಿಳ್ಕೊಂಡು ತುಂಬಾ ಒಂಥರ ನೀಟ್. ಮತ್ತೆ ಅವರು ಏನೇ ಒಂದ್
ಒಂದ್ ಕೆಲಸ ಮಾಡಿದ್ರು ತುಂಬಾ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ತಾರೆ. ಅರ್ಧಂಬರ್ಧ ಕೆಲಸ ಮಾಡೋದು, ಅದನ್ನ ಹೇಗೋ ಒಂದ್ ಆಯ್ತು ಬಿಡು ಅಂತ ಬಿಡೋದು, ಆತರ ಎಲ್ಲ ಏನೂ ಇಲ್ಲ. ನಮ್ ಝಾನ್ಸಿ ಜಸ್ಟ್ ಒಂದು 10% ಇಲ್ಲಿಗೆ ಅವಳು ಏನಾದ್ರು ಮಾಡ್ಬೋದೇನೋ, ಬಟ್ ಉಳಿದಿದ್ದು ಪ್ರತಿ ಒಂದು ಅವ್ರ ಯಜಮಾನ್ರೇನೆ. ಅವ್ರಿಗಂತೂ ತುಂಬಾ ಒಳ್ಳೆ ಐಡಿಯಾಸ್ ಇದೆ, ಒಳ್ಳೆ ಒಂದು ಇಂಟ್ರೆಸ್ಟ್ ಇದೆ. ಮೇನ್ ಅವ್ರಿಗೆ ಅದು ಇಂಟ್ರೆಸ್ಟ್ ಇರೋದ್ರಿಂದ ಅವರು ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಮತ್ತೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿಸಿದ್ದಾರೆ ಗೊತ್ತಾ ಅವರು. ಅಂದ್ರೆ ಅಲ್ಲೇ ಒಂದು ಫ್ಯಾಮಿಲಿಗೆ ಮನೆ ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಬಟ್ ರೆಗ್ಯುಲರ್ ಆಗಿ ಅವರು ಹೋಗ್ತಾನೆ ಇರ್ತಾರಂತೆ. ಅವರು ಹೋಗಿ ಕೆಲಸ ಮಾಡ್ತಾರೆ. ಅಂದ್ರೆ ಅವರು ಮಾಡ್ತಿದ್ದಾರೆ, ಅವ್ರ ಕೈಲಿ ಮಾಡ್ಸೋಣ ಆ ಥರ ಏನೂ ಇಲ್ಲ. ಅವರು ಅಲ್ಲಿ ಹೋಗೋದು, ಕೆಲಸ ಮಾಡೋದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ, ಆ ಥರ ಒಂದು ಕೆಲಸ ಮಾಡೋದು. ಸೊ ಹಂಗಾಗಿ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಇನ್ನೂ ಬೇರೆ ಬೇರೆ ಎಲ್ಲ ಮಾಡಬೇಕು ಅನ್ನೋ ಪ್ಲಾನ್ಸ್ ಎಲ್ಲ ಇದೆಯಂತೆ. ನಿಜವಾಗ್ಲೂ ಒಂದೊಂದೇ ಮಾಡ್ಲಿ, ಖುಷಿ ಆಗತ್ತೆ ಇವೆಲ್ಲ ನೋಡೋದಕ್ಕೆ. ನನ್ಗಂತೂ ಆ ವಾತಾವರಣ, ಅಲ್ಲಿ ಅವ್ರು ಮಾಡಿದ್ದು ಪ್ರತಿ ಒಂದು ಸ್ವರ್ಗ ಎಲ್ಲಿದೆ ಅಂತ ಅನ್ಬಿಟ್ಟು ಹುಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ, ಅಲ್ಲೇ ಇದೆ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ನಮ್ಗೆ ಸಿಟಿ ಲೈಫಲ್ಲಿ ಆ ಒಂದು ಟ್ರಾಫಿಕ್, ಜಂಜಾಟ, ಪೊಲ್ಯೂಷನ್, ಅದ್ರ ಮಧ್ಯೆ ಇಂಥದನ್ನೆಲ್ಲ ನೋಡಿದೀವಿ ಅಂತಂದ್ರೆ ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ದಾರೆ ಇವ್ರುಗಳು ಅಂತ ಹೇಳಿ ಅನ್ನಿಸ್ಬಿಡತ್ತೆ. ಮತ್ತೆ ಅವ್ರಿಗೂ ತುಂಬಾ ದೂರ ಆತರ ಏನೂ ಇಲ್ಲ. ಆಲ್ಮೋಸ್ಟ್ ಆಲ್ ಅವ್ರು ಇದಕ್ಕೆ ಅವರು ನಿಯರೇ ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ಓಡಾಡೋದಿಲ್ಲ ಏನು ಅಷ್ಟೊಂದು ಕಷ್ಟ ಆಗಲ್ಲ. ಅಂದ್ರೆ ಅವಳು ಫೋನಲ್ಲಿ ಪಾಪ ಯಾವಾಗ್ಲೂ ಕರೀತಾಳೆ, ನಮ್ ಝಾನ್ಸಿ ಅಕ್ಕ ಬನ್ನಿ ಯಾವಾಗಾದ್ರು ಅಂತ ಹೇಳಿ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ನನ್ಗೆ ಅನ್ಸಿದ್ದೇನಂದ್ರೆ, ಬಂದ್ರೆ 1-2 ಡೇಸ್ ಇಲ್ಲಿ ಇರ್ಬೇಕು, 1-2-3 ಡೇಸ್ ಟೈಮ್ ಮಾಡ್ಕೊಂಡು ಬಂದು ಇಲ್ಲಿ ಇದ್ಬಿಟ್ಟು ಆ ಒಂದು ನೇಚರ್ನ, ಆ ಒಂದು ಗಾಳಿ ಇದೆ ನೋಡಿ ಅಲ್ಲಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದ್ರೆ. ಯೂಶಲಿ ನಾನು ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ತುಂಬಾನೇ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳಿ. ಆನೆಕಲ್ಲಲ್ಲಿ ಅಲ್ಲಿ ಹೋದಾಗ ಪೊಲ್ಯೂಷನ್ ಅಲ್ಲಿ ಬಂದಿದ್ವಲ್ಲ, ಸಿಕ್ಕಾಪಟ್ಟೆ ಅವ್ರಿಗೆ ಮೂಗೆಲ್ಲ ಬ್ಲಾಕ್ ಆಗಿ ಡಸ್ಟ್ ಅಲರ್ಜಿ ತರ ಒಂದೇ ಸಮ ಅವರು ಸೀನ್ತಾನೆ ಇದ್ರು. ಬಟ್ ಅವರು ಇಲ್ಲಿಗೆ ಬಂದಿದ ತಕ್ಷಣ ಕಂಪ್ಲೀಟ್ ಆಗಿ ಅದು ಸ್ಟಾಪ್ ಆಗೋಯ್ತು, ಅವರು ಮೂಗು ಎಲ್ಲಾನು. ನಾನು ಅವಾಗ ಅದೇ ಅನ್ಕೊಂತಾ ಇದ್ದೆ, ನಿಜವಾಗ್ಲೂ ಫ್ಯೂಚರ್ ಅಲ್ಲಿ ನಮ್ಗೇನಾದ್ರು ನಮ್ಮ ಮನೆಯವ್ರದ್ದು ಕೆಲಸ ಎಲ್ಲ ರಿಟೈರ್ಡ್ ಆದ್ರೆ ಈ ತರ ಒಂದು ಲೈಫ್ ನ ಪ್ಲಾನ್ ಮಾಡ್ಕೊಬೇಕು, ಒಂದು ಪೀಸ್ಫುಲ್ ಲೈಫ್ ಇರತ್ತೆ, ಒಂದು ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ. ಬಟ್ ಎಲ್ಲಾರ್ಗೂ ಇದು ಸಾಧ್ಯ ಆಗುತ್ತೆ ಅಂತ ನಾವು ಹೇಳಕ್ ಆಗಲ್ಲ. ಒಬ್ಬೊಬ್ರದ್ದು ಅವ್ರವ್ರದೇ ಆದ ಲೈಫ್ ಅಲ್ಲಿ ಅವ್ರವ್ರದೇ ಆದ ಕಮಿಟ್ಮೆಂಟ್ಸ್ ಅನ್ನೋದು ಇರತ್ತೆ ಅಲ್ವಾ. ಬಟ್ ನಿಜವಾಗ್ಲೂ ಅವ್ರನ್ನ ಲಕ್ಕಿ ಅಂತಾನೆ ಫೀಲ್ ಆಗ್ತೀನಿ, ಇಂಥ ಒಳ್ಳೆ ಒಂದು ಇದ್ರಲ್ಲಿ ಇದ್ದಾರೆ. ಮತ್ತೆ ಹಸುಗಳಾಗಿರ್ಬೋದು, ಅವು ಮತ್ತೆ ಅಂದ್ರೆ ಆ ಪ್ರಾಣಿಗಳನ್ನ ನೋಡ್ತಾ ಇದ್ರೆ ಒಂಥರ ಕಲ್ಮಶ ಇರೋದಿಲ್ಲ. ಬಟ್ ಜಸ್ಟ್ ಅವು ಊಟ ಹಾಕ್ತಿದ್ರೆ ಸಾಕು, ತಿನ್ಕೊಂಡು. ಮತ್ತೆ ಆ ಸ್ಮೆಲ್ ಇತ್ತು, ನಿಜವಾಗ್ಲೂ ಹೇಳ್ತೀನಿ, ನನ್ಗಂತೂ ಈ ಹಳ್ಳಿಗಳಲ್ಲಿ ಸಿಗುತ್ತಲ್ಲ ಆ ಸ್ಮೆಲ್, ಅದು ತುಂಬಾ ಚೆನ್ನಾಗಿತ್ತು ಆ ವಾಸನೆ ಎಲ್ಲ ಇರೋದಕ್ಕೆ. ನಾವು 4 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ನಮ್ಗೆ ಅಲ್ಲಿಂದ ಎದ್ದು ಬರಕ್ ಮನ್ಸೇ ಇಲ್ಲ. ಪ್ಲಸ್ ಆ ಫಾರ್ಮ್ ಹೌಸ್ ಅವ್ರು ಏನ್ ಕಟ್ಟಿದ್ದಾರೆ ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಈ ಸತಿ ನಾವೇನಾದ್ರೂ ಅಂದ್ರೆ ಇವನ್ ಮಕ್ಕಳು ಅಷ್ಟೇ ಇದನ್ನ ಎಡಿಟ್ ಮಾಡುವಾಗ ನೋಡ್ಬಿಟ್ಟು ನಮ್ಮ ಹನೀನು ಅಮ್ಮ ತುಂಬಾ ಚೆನ್ನಾಗಿದೆ ಅಮ್ಮ, ಒಂದ್ಸತಿ ಹೋಗೋಣ ಮತ್ತೆ ನಾವೆಲ್ಲ ಅಂತಿದ್ಲು. ಸೊ ಖಂಡಿತ ಒಂದ್ಸತಿ ಪ್ಲಾನ್ ಮಾಡ್ಕೊಂಡು ಎಲ್ಲಾರುನು, ಅಂದ್ರೆ ನಾವು ಮಾತ್ರ ಅಲ್ದಿರಾ, ಝಾನ್ಸಿ, ವಾಣಿ, ನಮ್ಮ ಅತ್ತಿಗೆ ಎಲ್ಲಾರು ಪ್ಲಾನ್ ಮಾಡ್ಕೊಂಡು ಒಂದ್ಸತಿ 1-2 ಡೇಸ್ಗೆ ಅಲ್ಲಿ ಹೋಗಿ ಇದ್ಬಿಟ್ಟು ಅವಾಗ ನಾನು ನೀಟಾಗಿ ನಿಮ್ಗೆಲ್ಲ ಶೇರ್ ಮಾಡ್ತೀನಿ. ಮನೇನೂ ಅಷ್ಟೇ ಅವರು ಎಷ್ಟು ಒಂಥರ ಅಥೆಂಟಿಕ್ ವೇಲಿ ಕಟ್ಟಿದ್ದಾರೆ ಅಂತಂದ್ರೆ, ಅದೂನು ಅಷ್ಟೇ ಡೀಟೇಲ್ ಎಲ್ಲ ನಾನು ಹೇಳೋದಕ್ಕಿಂತ ನಮ್ ಝಾನ್ಸಿ ಕೈಲೇ ನಾನು ಆದ್ರೆ ಹೇಳಿಸ್ತೀನಿ. ಬಿಕಾಸ್ ನನ್ಗೆ ಅಷ್ಟೊಂದು ಅವರು ಏನೇನು ಯೂಸ್ ಮಾಡಿದ್ದಾರೆ ಅನ್ನೋದು ಅಷ್ಟೊಂದು ನನಗೂ ಗೊತ್ತಿಲ್ಲ ಐಡಿಯಾಸ್. ಅವ್ರಿಗಾದ್ರೆ ಒಂಚೂರು ಗೊತ್ತಿರತ್ತಲ್ವಾ, ಬಿಕಾಸ್ ಅವ್ರು ಮಾಡಿದ್ದಾರೆ ಹಾಗಾಗಿ. ಅದಾದ್ಮೇಲೆ ಝಾನ್ಸಿ ಟೀ ಏನೋ ಮಾಡಿದ್ಲು. ಸೊ ನಾವೇನ್ ಕಾಫಿ ಟೀ ಕುಡಿಯಲ್ಲ, ಬಟ್ ಅಲ್ಲಿ ಆಂಟಿ ಎಲ್ಲ ಕುಡಿತಾರಲ್ವಾ, ಅವರೆಲ್ಲ ಕುಡಿತಾ ಇದ್ರು. ಟೈಮ್ ಆಯ್ತು, ಇನ್ನ ಎಷ್ಟೊತ್ತಿದ್ರು ನಮ್ಮ ಮನೆಗ್ ನಾವು ಹೋಗ್ಲೇಬೇಕಲ್ವಾ ಅನ್ಬಿಟ್ಟು ಆಮೇಲೆ ಹೊರಟ್ವಿ. ಬರೋ ಅಷ್ಟೊತ್ತಿಗೆ ನನಗೂ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು. ಹಂಗಾಗಿ ನಾನು ಏನು ಶೂಟ್ ಎಲ್ಲ ಮಾಡ್ಕೊಳಕ್ ಏನು ಹೋಗ್ಲಿಲ್ಲ ಅವತ್ತು. ಇನ್ನ ಮಧ್ಯಾಹ್ನನೇ ಅಡ್ಗೆ ಮಾಡಿದ್ನಲ್ವಾ ಅದೇ ಎಲ್ಲ ಇತ್ತು, ಅಂದ್ರೆ ಬೆಳಿಗ್ಗೆ ಮಾಡಿಟ್ಟೋಗಿದ್ನಲ್ವಾ ಅದೇ ಇತ್ತು. ಅಡ್ಗೆ ಕೆಲ್ಸನೂ ಏನು ಇರ್ಲಿಲ್ಲ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಸನ್ರೈಸ್ಗೆ ಹೋಗಿದ್ದೆ. ಅಂದ್ರೆ ಗೋಲ್ಡ್ ಎಲ್ಲ ಪರ್ಚೇಸ್ ಅಥವಾ ಏನೋ ಮಾಡ್ಸಕ್ಕೆ ಆ ಥರ ಎಲ್ಲ ಏನೂ ಇಲ್ಲ. ಇದು ಒಂದು ಇಯರಿಂಗ್ಸು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. 15 ವರ್ಷದ ನನ್ನ ಆನಿವರ್ಸರಿಗೆ ನಮ್ಮ ಮನೆಯವ್ರು ಗಿಫ್ಟ್ ಮಾಡಿದ್ದು ಇದನ್ನ.
ಇನ್ನ ಇದಕ್ಕೆ ತಿರ್ಪ ಬಂದು ನಾನು ಸೌತ್ ಇಂಡಿಯನ್ ಆ ಥರ ಮಾಡ್ಸಿರ್ಲಿಲ್ಲ. ಸ್ಕ್ರೂ ತರ ಬರುತ್ತೆ ನೋಡಿ, ಆ ತರ ಇತ್ತು. ಅಂದ್ರೆ ನಾನ್ ಮಾಡ್ಸಿದ್ದಲ್ಲ, ಇದು ರೆಡಿಮೇಡ್ ತಗೊಂಡಿದ್ದು. ಬಟ್ ಈ ಒಂದು ಓಲೆಗೆ ಆ ತರ ತಿರ್ಪ ಇತ್ತು. ಅದು ಸ್ವಲ್ಪ ಲೂಸ್ ಆಗೋಗ್ಬಿಟ್ಟಿತ್ತು. ಸೊ ಅದನ್ನ ಸರಿ ಮಾಡಕ್ಕೆ ಕೊಟ್ಟಿದ್ದು ನಾನು. ಇನ್ನ ನನ್ನ ಹತ್ರ ಈ ತರ ತಿರ್ಪಗಳು ಸುಮಾರು ಒಂದು 5-6 ಓಲೆಗಳಿಗಿದೆ. ನಾನು ಏನಕ್ಕೆ ತಗೊಂಡೆ ಅಂದ್ರೆ, ಒಂದು ಆ ಓಲೆಗಳ ಡಿಸೈನ್ ನನಗೆ ತುಂಬಾ ಇಷ್ಟ ಆಗ್ಬಿಡ್ತಾ ಇತ್ತು. ನನ್ಗೆ ಯಾವುದೇ ಒಂದು ಜ್ಯುವೆಲ್ರಿನೇ ಅಲ್ಲ, ಏನೇ ಆಗ್ಲಿ ನೋಡಿದ ತಕ್ಷಣ ನನ್ಗೆ ಇಷ್ಟ ಆಗ್ಬೇಕು. ನಾನು ಅವಾಗ ಇಮಿಡಿಯೇಟ್ ಆಗಿ ತಗೊಂಡ್ಬಿಡ್ತೀನಿ. ಪ್ಲಸ್ ಆ ತಿರ್ಪಗಳು ಎಲ್ಲಾರು ಹೇಳೋರು ಅದು ಓಕೆ ಅಷ್ಟು ಕಂಫರ್ಟ್ ಇರಲ್ಲ ಹಾಗೆ ಹೀಗೆ ಅಂತ. ಬಟ್ ನಾನ್ ತಗೊಳ್ತಾ ಇದ್ದಿದ್ದು ಇನ್ನೊಂದು ರೀಸನ್ ಏನಂದ್ರೆ, ನನ್ ಮಕ್ಕಳು ಇಟ್ಕೋಬಹುದು ಅಂತ ಹೇಳಿ. ಅವ್ರಿಗೆ ಕಿವಿದು ಏನು ಹೋಲ್ ಇರತ್ತಲ್ವಾ, ಅದು ತುಂಬಾ ಚಿಕ್ಕದಾಗಿ ಇದೆ. ಸೊ ಸೌತ್ ಇಂಡಿಯನ್ ತಿರ್ಪದ್ದು ಓಲೆ ಆದ್ರೆ ಅವರು ಇಟ್ಕೊಳ್ಳಲ್ಲ. ಅಮ್ಮ ಕಿವಿ ನೋವಾಗತ್ತೆ ನಮ್ಗೆ ಬೇಡ ಅಂತ ಹೇಳಿ ಅವರು ಬೇರೆ ರೋಲ್ ಗೋಲ್ಡ್ ಜ್ಯುವೆಲ್ರಿನ ಹಾಕೊಂಡ್ಬಿಡ್ತಾರೆ. ಸೊ ನನ್ಗದು ಇಷ್ಟ ಆಗ್ತಾ ಇರ್ಲಿಲ್ಲ. ನಾನು ಗೋಲ್ಡ್ ಹಾಕೊಂಡು ಮಕ್ಕಳಿಗೆ ಇಮಿಟೇಷನ್ ಹಾಕೋದು ಬೇಡ ಅಂತ ಹೇಳಿ, ಸೊ ಈ ತರ ಇರುವಂತ ತಿರ್ಪಗಳದೆ ನಾನು ಓಲೆನ ಕೆಲವೊಂದು ಡಿಸೈನ್ಸ್ ಇಷ್ಟ ಆದ್ರೆ ಅದೇ ಒಂದು 5-6 ಇಟ್ಟಿದ್ದೀನಿ. ಸೊ ಇದು ಒನ್ ಆಫ್ ಮೈ ಫೇವ್ರೇಟ್ ಈ ಓಲೆ ಏನು ಆಗ್ಲೆ. ಸೊ ಇದು ಆಲ್ಮೋಸ್ಟ್ 19 to 20 ಗ್ರಾಮ್ಸ್ ಏನೋ ಇದೆ. 19 to 20 ಗ್ರಾಮ್ ಒಳಗಡೆ ಇದೆ. ಪ್ಲಸ್ ಅನಿಗೂ ಸಿಕ್ಕಾಪಟ್ಟೆ ಇಷ್ಟ ಈ ಒಂದು ಡಿಸೈನು. ಚಾಂದ್ ಬಲಿ ಅಂತ ಹೇಳಿ ಅವಾಗ ತುಂಬಾ ಟ್ರೆಂಡಿಂಗ್ ಇತ್ತು ಈ ಒಂದು ಓಲೆ. ನಾನು ತಗೊಂಡಿದ್ದ ಅಂದ್ರೆ ಅವಾಗ ಹೊಸ್ದಾಗಿ ಬಂದಿತ್ತು, ನಾನು ತಗೊಂಡೆ. ಅದಾದ್ಮೇಲೆ ಸುಮಾರದು ನೋಡ್ತಾ ಇದ್ದೆ ಈ ತರ ಒಂದು ಡಿಸೈನ್ ಓಲೆನ. ಆಮೇಲೆ ಒಂದು ಈ ಹಾರನ ತೋರ್ಸಿದ್ರು, ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಅಲ್ಲಿತ್ತು ನೋಡ್ತಾನೆ ಇದ್ದೆ. ಅವ್ರು ಆಮೇಲೆ ನೋಡಿ ಮೇಡಮ್ ಅಂತ ಹೇಳಿ ಕೊಟ್ರು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಷ್ಟಿದೆ ವೆಯ್ಟ್ ಅಂತ ಅಂದಿದ್ದಕ್ಕೆ 80 ಗ್ರಾಮ್ಸ್, ಗೋಲ್ಡ್ ಬಂದು 70 ಗ್ರಾಮ್ಸ್. ಅಂದ್ರೆ ಓವರ್ ಆಲ್ 80 ಬರುತ್ತೆ, ಗೋಲ್ಡ್ ಬಂದು 69 to 70 ಅಂತ ಹೇಳಿದ್ರು. ಆಲ್ಮೋಸ್ಟ್ 13 lakhs ಮೇಲ್ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಗೋಲ್ಡ್ ರೇಟ್ ನೋಡಿ ಎಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ. ಬಟ್ ಇಷ್ಟು ಈ ತರ ಹಾರ ತಗೊಳ್ಳೋ ಅಷ್ಟು ಇವಾಗ ಅಂದ್ರೆ ಬಜೆಟ್ ಆತರ ಎಲ್ಲಾನು ಇರ್ಲಿಲ್ಲ. ಮತ್ತೆ ನಾವು ಗೋಲ್ಡ್ ತಗೋಬೇಕು ಅನ್ನೋ ಪ್ಲಾನ್ ಅಲ್ಲೂ ಇರ್ಲಿಲ್ಲ. ಸರಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡೋಣ ಬಿಡು ಅಂತ ಅನ್ಕೊಂಡ್ವಿ. ಅಂದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಯೂಶುವಲಿ. ಬಟ್ ಈ ಹಾರ ಅಂತೂ ತಗೊಳ್ಳೋ ಅಷ್ಟು ನಿಜವಾಗ್ಲೂ ಇಲ್ಲ. ಅದೇ ಮಕ್ಕಳ ಮದ್ವೆ ಟೈಮ್ಗೆ ನೋಡೋಣ ಅಂತ ಹೇಳಿ ಸುಮ್ನೆ ಅದೇ. ಇನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ವ್ಲಾಗ್ಸ್ನ ಏನಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತ ಮತ್ತೊಂದು ವ್ಲಾಗ್ ಅಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್.